ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋಧಾಬಾರ್. ಹೆಣ್ಣು ಮಕ್ಕಳಿಗೆ ಶಾಲಾ ವಿಷಯದಲ್ಲಿ 50% ಕಡ್ಡಾಯ ತಗೊಳ್ಳೇಬೇಕು, ಅವ್ರಿಗೆ ರಿಸರ್ವೇಷನ್ ಇಡಲೇಬೇಕು. 50% ಹೆಣ್ಣು ಮಕ್ಕಳಿಗೆ ಕೊಡಬೇಕು. ಇದು ಖಾಸಗಿ ಶಾಲೆಗಳಿಗೆ ಸಹಿತ ಅನ್ವಯಿಸ್ತದೆ. ಇದು ಮುಖ್ಯವಾಗಿ ಹೇಳಬೇಕಾಗಿದ್ದು ಖಾಸಗಿ ಶಾಲೆಗಳಿಗೆ. ಯಾಕಂದರೆ ವಿಶೇಷವಾಗಿ ಇವತ್ತು ಎಲ್ಲರೂ ಗೌರ್ಮೆಂಟ್ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಕಳಿಸೋದಕ್ಕೆ ಹಿಂದಿಟ್ಟು ಹಾಕ್ತಾ ಇರ್ತಾರೆ. ಯಾರು ಬಡವರು ಇರ್ತಾರೆ, ದುಡಿಯೋಕ್ಕೆ ಶಕ್ತಿ ಇಲ್ಲ, ಪೇಮೆಂಟ್ ಸರಿಯಾಗಿ ಬರೋದಿಲ್ಲ, ಕೂಲಿ ಕಾರ್ಮಿಕರು ಇರ್ತಾರೆ, ಅಂಥವ್ರು ತಮ್ಮ ಮಕ್ಕಳಿಗೆ ಅನಿವಾರ್ಯವಾಗಿ ಸರ್ಕಾರಿ ಶಾಲೆಗಳಿಗೆ ಕಳಿಸ್ತಾರೆ. ಅಲ್ಲಿ ಸೀಟಿಂದಾಗಲಿ ಇನ್ನೊಂದರದಾಗಲಿ ಪ್ರಾಬ್ಲಮ್ ಯಾಕಿಲ್ಲ ಅಂದರೆ ಅಲ್ಲಿದ್ದಂಥ ಒಂದು ಮಿಡಲ್ ಕ್ಲಾಸು, ಹೈಯರ್ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು ಈ ಜನ ಅಲ್ಲಿ ತಮ್ಮ ಮಕ್ಕಳನ್ನ ಕಳಿಸೋದಕ್ಕೆ ಹಿಂದೇಟು ಹಾಕೋದ್ರಿಂದಾಗೆ ಸಾಕಷ್ಟು ಸರ್ಕಾರಿ ಶಾಲೆಗಳಲ್ಲೇ ಸೀಟ್ ಇದ್ದೇ ಇರ್ತವೆ. ಅಲ್ಲೂ ಸಹಿತ 50% ತೊಗೊಳ್ಳಬೇಕಂತ ಕಡ್ಡಾಯ ಮಾಡ್ಯಾರ. ಜೊತೆಗೆ ರಾಜ್ಯ ಪಠ್ಯಕ್ರಮ ಇರಲಿ, ಸ್ಟೇಟ್ ಸಿಲೆಬಸ್ ಇರಲಿ, CBSE ಇರಲಿ, ಅದು ಸೆಂಟ್ರಲ್ ಗೌರ್ಮೆಂಟದ್ದು ಇರಲಿ, ICSE ಇರಲಿ, ಇನ್ನುಳಿದ ಯಾವುದೇ ಖಾಸಗಿ ಶಾಲೆಗಳಿರಲಿ, ಅಲ್ಲಂತೆ 50% ಹೆಣ್ಮಕ್ಳು ತೊಗೊಳ್ಳಬೇಕು. 20 ಸೀಟ್ ಇದ್ದರೆ 10 ಹುಡುಗರು 10 ಹುಡುಗಿಯರು ಆಯ್ಕೆ ಮಾಡಲೇಬೇಕು ಅನ್ನೋದು ಕಂಡೀಷನ್ ಹಾಕಿದ್ದಾರೆ. ಈ ರಾಜ್ಯದಲ್ಲಿ ರಾಜ್ಯ ಪಠ್ಯ ಪುಸ್ತಕ ಕ್ರಮ ಹೊಂದಿದಂಥ ಖಾಸಗಿ ಶಾಲೆಗಳು 23,206 ಇದ್ದಾವೆ. ಇವೆಲ್ಲ ಖಾಸಗಿ ಶಾಲೆಗಳು ಅನ್ವಯ ಆಗ್ತದೆ. ಇದು ಮತ್ತು CBSE ಇದು 1,476 ಶಾಲೆಗಳಿದ್ದಾವೆ, ಅಲ್ಲೂ ಇದು ಅಪ್ಲೈ ಆಗುವಂಥದ್ದು. ಕೇಂದ್ರೀಯ ವಿದ್ಯಾಲಯಗಳು 112 ಇದ್ದಾವೆ, ಅಲ್ಲೂ 50% ಹೆಣ್ಮಕ್ಳಿಗೆ. ಮುಂದೆ ICSE ಶಾಲೆಗಳಿಗೆ 448 ಇದ್ದಾವೆ, ಅಲ್ಲೂ ಅಪ್ಲೈ. ಒಟ್ಟಾರೆಯಾಗಿ ಸ್ಪಷ್ಟವಾಗಿ 50% ಹೆಣ್ಮಕ್ಳು ತೊಗೊಳ್ಬೇಕು, ಹುಡುಗಿಯನ್ನು ತೊಗೊಳ್ಬೇಕು ಅಂತೇಳಿ ಒಳ್ಳೆಯ ವಿಚಾರ ಮಾಡಬೇಕಾಗಿದ್ದು. ಇಡೀ ಇಷ್ಟಲ್ಲೇ ಮಾಡಿ ಹೋಗ್ಬೇಕಾಗಿದ್ದು. ಭಾಳ ದಿವಸ ತೊಗೊಂಡಿದ್ದಕ್ಕೆ ಅಡ್ಡಿ ತೊಗೊಂಡು ಅಡ್ಡಿ ಎಲ್ಲ ದೇರಾಯಿ ದುರಸ್ತಾಯಿ ಅಂತ ಹೇಳ್ತಾರಲ್ಲ, ಹಂಗೆ ಲೇಟಾಗಿ ಬಂದರೂ ಒಳ್ಳೆ ರೀತಿಯಾಗಿ ಬಂದಂತಲೂ ನಾವು ಸಮಾಧಾನ ಮಾಡಿಕೊಂಡು. ಇನ್ನು ಇದ್ರ ಜೊತೆಗೆ ಖಾಸಗಿಯಲ್ಲಿ ಫೀ ನಿಮಗೆ ಗೊತ್ತದ, ಡೊನೇಷನ್ನ ಫೀ, ಖಾಸಗಿ ಶಾಲೆ ಮತ್ತು ಖಾಸಗಿ ಟ್ಯೂಷನ್ನ ಇವೆಲ್ಲ ನಡೀತಾ ಇರ್ತಾವೆ. ಮೊದಲೇ ಟ್ಯೂಷನ್ ಫೀ ಕೊಟ್ಟು ಹೈರಾಣಾಗಿರ್ತಾರೆ ಈಗ ಖಾಸಗಿ ಶಾಲೆ ಕಳಿಸೋಲ್ಲ. ಮತ್ತು ಆ ಶಾಲೆಗಳ ಒಳಗೆ ಮಾತ್ರ ಟ್ಯೂಷನ್ಗಳ ಹಾವಳಿ. ಶಾಲೆಗಳು ಅಲ್ಲೂ ಕಲಿಸುವಾಗಿಲ್ಲ. ಮತ್ತು ಅದಕ್ಕೆ ಅಲ್ಲಿ ಖಾಸಗಿ ಸಂಸ್ಥೆಗಳು ಅನುಕೂಲ ಮಾಡಿಕೊಡ್ತಾರೆ, ಕಲಿಸ್ರಿ ನೀವು ಅಂತೇಳಿ. ಯಾಕಂದರೆ ಪಗಾರ ಅವ್ರು ಕಡಿಮೆ ಕೊಡ್ತಿರ್ತಾರೆ. ಹೀಗಾಗಿ ಇದೊಂದು ದೊಡ್ಡ ಒಂದು ಸ್ಕ್ಯಾಂಡಲ್ ಅದ ಇದು. ಇವರೇನೋ ಸರ್ಕಾರದವ್ರು ಮಾಡ್ತಾ ಇದ್ದಾರೆ, ಶೈಕ್ಷಣಿಕ ವೇಳಾಪಟ್ಟಿ ಶುಲ್ಕ ಪ್ರಕಟ ಮಾಡಿರಿ, ಹೊರಗೆ ಹಾಕಿರಬೇಕು, ಪಾರದರ್ಶಕರಿರಬೇಕು, ಎಲ್ಲ ರೂಲ್ಸ್ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ರೂಲ್ಸ್ ಅಪ್ಲೈ ಆಗ್ತಾ ಇದ್ದಾವೆ ಅನ್ನೋದನ್ನು ಇಲ್ಲಿ BO ಚೆಕ್ ಮಾಡಬೇಕು, DDPI ಮಾಡಬೇಕು. ಅವರಿಬ್ಬರು ಮೂಡಾದ್ರೆ ಇದೆಲ್ಲ ಶುದ್ಧದಪ್ಪ, ಪ್ರಾಮಾಣಿಕದ ಅಂತ ಹೇಳಿದಂಗೆ, ಸರ್ಟಿಫೈ ಮಾಡಿದಂಗೆ. ಶಾಲಾ ಪ್ರವೇಶದಲ್ಲಿ ಜಾತಿ ಮೀಸಲಾತಿ ಅನ್ವಯ. ಮತ್ತು ಇಲ್ಲಿ ಶಾಲಾ ಪ್ರವೇಶದಲ್ಲಿ ಅಂದರೆ ಎಂಟರ್ ಆಫ್ ದ ಸ್ಕೂಲ್ ಅಡ್ಮಿಷನ್ ಸಮಯದಲ್ಲ ಜಾತಿವಾರ ನೀವು ರಿಸರ್ವೇಷನ್ ಕೊಡಲೇಬೇಕು, ಕಂಡೀಷನ್ ಅದ. ಹೀಗಾಗಿ ಇದು ಆಗಲಿ ಯಾರು ಜವಾಬ್ದಾರಪ್ಪ ಅಂದರೆ BO ಮತ್ತು DDPI ಇವ್ರು ಜವಾಬ್ದಾರಿ ಅಂತೇಳಿ ಕಾನೂನು ಏನೋ ಮಾಡಿದರು. ಅದೊಂದು ಆಜ್ಞೆ ಹೊರಡಿಸೋದು, ನಿರ್ದೇಶನ ಬಂತು. ಮತ್ತು ಇನ್ನೊಂದು ಚಲೋ ಕೆಲಸ ಮಾಡಿದ್ದಾರೆ. ಯಾವುದೇ ಸ್ಕೂಲ್ ಹೇಳ್ಬೇಕಾದ್ರೆ ಅಲ್ಲಿ ಇಂಟರ್ವ್ಯೂ ಅಂತ ಹೇಳ್ತಾರೆ. ಅಲ್ರಿ ಲೋವರ್ ಕೇಜಿಗೆ ಅಂತ ಇಂಟರ್ವ್ಯೂ ರೀ, ಅವಾಗ ABCD ಬರ್ತಾವಿಲ್ಲೋ, ಫಸ್ಟ್ ಲೆಟರ್ ಬರುತ್ತೆ, ಸೆಕೆಂಡ್ ಲೆಟರ್ ಬರುತ್ತೆ. ಆದರೂ ಎಲ್ಲರೂ ಇಂಗ್ಲೀಷ್ ಮೀಡಿಯಮೇ ಇವತ್ತು ನಮಗೆ. A ಬರ್ತಾವಿಲ್ಲೋ ಅನ್ನೋದು ಭಾಳ ಕಡಿಮೆ. ABCD ಬರ್ತಾವಿಲ್ಲೋ, 1 to 10 ಬರ್ತಾವಲ್ಲೋ, 100 ಬರ್ತಾವಲ್ಲೋ, ಇವೆಲ್ಲ ಮಾಡಿಸ್ಕೊಂಡು ತಯಾರು ಮಾಡ್ಕೊಂಡು ಹೋಗ್ಬೇಕು ನಾವು ಅಲ್ಲಿ ಶಾಲೆಗೆ ತಂದೆ ತಾಯಿ ಇದ್ದಂಥವ್ರು. ಮತ್ತು ಮ್ಯಾಲೆ ಸಂದರ್ಶನ ಸಮಯದಲ್ಲೇ ಆ ಮಕ್ಕಳ ಸಂದರ್ಶನ ಅಲ್ಲ, ಅವ್ವ ಅಪ್ಪನ ಸಂದರ್ಶನ. ಮಧ್ಯಾಹ್ನದಲ್ಲಿ ಇಂಗ್ಲೀಷ್ ಬರ್ತದಿಲ್ಲೋ, ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗಳು, ಕನ್ನಡ ಮೀಡಿಯಮ್ದೆಲ್ಲ ಮತ್ತು ಅವ್ರು ತಮ್ಮದೇ ಆದ ಒಂದು ಮಾಡಿರ್ತಾರೆ ಇಂಟರ್ವ್ಯೂ. ಯಾಕೆಂದರೆ ಇಂಟರ್ವ್ಯೂ ಅದು ಇಡೋದ್ರಿಂದ ರೇಟ್ ಹೆಚ್ಚಾಗ್ತದೆ ಅವ್ರಿಗೆ. ಈ ಶಾಲೆ ಹುಡುಗರು ತಗೋತಾರಪ್ಪ ಅವರು ಅಂತೇಳಿ. ಇವೆಲ್ಲ ದೊಡ್ಡ ಗೊಂದಲ ರೀ. ಅದನ್ನು ನಿಷೇಧ ಮಾಡಿದ್ದಾರೆ. ಭಾಳ ಸಂತೋಷ ವಿಷಯ. ಪ್ರವೇಶ ಪರೀಕ್ಷೆನೂ ಇಲ್ಲ, ಸಂದರ್ಶನೂ ಇಲ್ಲ, ಮಾಡಿದ್ದಾರೆ. ಭಾಳ ಚಲೋ ಕೆಲಸ ಮಾಡಿದರು. ಯಾಕಂದರೆ ಅಲ್ಲೇ ಶುರು ಹಾಕಿದ್ದು ಲಂಚ ಆರದ ಹಾವಳಿ. ಖಾಸಗಿಯವ್ರಿಗೆ ಅಂತ ನಿಮ್ಗೆ ಎಷ್ಟು ಕೊಡ್ತೀನಿ, ಹುಡುಗಿಗೆ ಬರೋದಿಲ್ಲಪ್ಪ, ನಿಮಗೂ ಇಂಗ್ಲೀಷ್ ಬರೋದಿಲ್ಲ, ನಾವು ಕಲಿಸ್ಬೇಕು, ಎಷ್ಟು ಕೊಡ್ತೀರಿ, ಏನು ನಾನಾ ರೀತಿ ರೀ. ಯಾವ 10,000 ಹೇಳ್ತಾನೆ, 20,000 ಹೇಳ್ತಾನೆ, ಲಕ್ಷ ಹೇಳ್ತಾನೆ, 2 ಲಕ್ಷ ಹೇಳ್ತಾನೆ. ಕೇವಲ ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲಿ ಅವಕಾಶ. ಏನು ಏನೋ ಮಾಡಿದರು ನಮ್ಮ ಇವರು ಸಿದ್ದರಾಮಯ್ಯನವರು, ಬಡ ಮಕ್ಕಳು ತೊಗೊಳ್ಳಂಥದ್ದು ಮಾಡೋದು ಏನೇನೋ ಮಾಡಿದರು. ಅದಕ್ಕೆ ಅವರು ಪಟ್ಟಿ ಹೊರಗೆ ಹಚ್ಚಿ ನೀವು ಎಷ್ಟು ತೊಗೋತೀರಿ ಪೇಮೆಂಟ್ ಅಂತೇಳಿ ಅವ್ರು ಹೊರಗೆ ಕಡಿಮೆ ಹಚ್ತಾರೆ ರೀ. ತೊಗೊಂಬಂದು ಎಲ್ಲ ಮಾಡ್ತಾರೆ. ಅವ್ರು ತೊಗೊಳ್ಳೋದು ನಮ್ಮ ಶಾಲೆಗೆ ತೊಗೊಳ್ಳೋದೇ ಇಲ್ಲ.
ಭಾಳಷ್ಟು ಶಾಲೆಗಳು ನೀವೆಲ್ಲ ಶಾಲೆಗಳು ಬಂದ್ ಮಾಡಬೇಕಾಗ್ತದೆ. ಅದು ನೀವು ಆ ರೀತಿಯಾಗಿ ಸ್ಟ್ರಿಕ್ಟಾಗಿ ವರ್ಕ್ ಮಾಡಿದರೆ ಎಲ್ಲ ಶಾಲೆಗಳು ಬಂದು ಮತ್ತು ಅವರು DDPI ಜೊತೆಗೆ PO ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ತಾರೆ. ನಮಗೊಂದಿಷ್ಟು ನಿಮಗೊಂದಿಷ್ಟು ಅಲ್ಲಿ ಲೋಕಲ್ MLAಗಳು ಎಷ್ಟು ಹೆಲ್ಪ್ ಮಾಡ್ತಾರೆ, ಅವ್ರಿಗೂ ಕೊಡ್ತಾರೆ. ಮತ್ತು ಅವ್ರದ್ದು ಪರ್ಸೆಂಟೇಜ್ ಬಂದ ತಕ್ಷಣ ಗಪ್ಪ ಎಲ್ಲರೂ ನಾವು ಗಪ್ ನೀವು ಗಪ್ ಛಪ್ ಮಾತಾಡೋವಾಗಿಲ್ಲ. ಹೀಗಾಗಿ ಹೆಣ್ಮಕ್ಳು 50% ಸೀಟ್ ಇಟ್ಟರೂ ಸಹಿತ ಅವರಿಂದ ಈ ಒಂದು ಡೊನೇಷನ್ ಆಗಲಿ ಮತ್ತೇನೂ ಆಗಲಿ ತೋರಿಸ್ತಾರೆ. ಮತ್ತೊಂದು ಈಗ ನೋಡಿದ್ದೀರಿ, ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗ್ತೀರಿ, ಮ್ಯಾಲೆ ಹಾಕಿರ್ತಾರೆ ಬೋರ್ಡ್ ಮೇಲೆ, ಇಲ್ಲಿ ಯಾರು ಲಂಚ್ ಅವರು ಕೊಡೋರು ಅಪರಾಧಿ, ತೆಗೆದುಕೊಳ್ಳೋರು ಅಪರಾಧಿ, ಅದ್ರ ಕೆಳಗೆ ರೊಕ್ಕ ಎನಿಸ್ತಿರ್ತಾರೆ ಅನೇಕ ಕಡೆಗಳಲ್ಲಿ. ಇದು ಅನ್ಬೋದು ಮಾತು. ಹೊಡೆಗೆ ಬಂದು ಕೊಡೋದಾಗ ಸಿಗೋದಿಲ್ಲ, ಅವರು ತಪ್ಪಿಸ್ಕೊಳ್ತಾರೆ. ಅಥವಾ ಸಿಕ್ಕರು ಏನು ಮಾಡಲಿಕ್ಕೆ ಆಗೋದಿಲ್ಲ, ನಾವು ಪ್ರೂವ್ ಮಾಡೋಕ್ಕೆ ಆಗೋದಿಲ್ಲ. ಏನಪ್ಪ ಇದಕ್ಕೆ ಅನಿಸೋದಪ್ಪ ರೊಕ್ಕ ಅಂತಿಲ್ಲ, ನಾವು ರೊಕ್ಕ ಅನಿಸೋದು ಅಂತ ಹೇಳ್ತಾರೆ, ತಪ್ಪಿಸ್ಕೊಳ್ತಾರೆ. ಎಷ್ಟೋ ಹಾಗೆ ಅವರು ಹೇಳ್ಕೊಡ್ತಾರೆ. ಇಂಥ ಪ್ರಸಂಗ ಇದ್ದಾಗ ಇದೆಲ್ಲ ವ್ಯರ್ಥಾಲಾಪಗಳನ್ನ ಮಾಡೋಕ್ಕಿಂತಲೂ ಇಂಥ ಒಂದು ಕಂಡೀಷನ್ ಹಾಕಿ ಹಿಂಗೆ ಇರಬೇಕು ಹಾಗೆ ಇರಬೇಕು ಅನ್ನೋಕ್ಕಿಂತಲೂ ನಮ್ಮ ಸರ್ಕಾರ ಸಾಕಷ್ಟು ಟ್ಯಾಕ್ಸ್ ತೊಗೊಳ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಪ್ರೆಷರ್ ಮಾಡಿರಿ, ಫ್ರೀ ಎಜುಕೇಷನ್ ಯಾಕೆ ಮಾಡಬಾರ್ದು ಎಲ್ಲ ಮಕ್ಕಳಿಗೆ? ಎಲ್ಲರೂ ಕಲೀರಿ, 50% ಅವ್ರಿಗೆ. ಅಂದರೆ ಸ್ಕೂಲ್ ಕಡಿಮೆ ಅದಾವಂತ ಈ ಥರ ಅರ್ಥ. ಸ್ಕೂಲ್ ಕಡಿಮೆ ಅದಾವ, ಸೀಟ್ಗಳು ಕಡಿಮೆ ಅದಾವ, ಅದಕ್ಕಾಗಿ ಹೆಣ್ಮಕ್ಳು ನೀವು 50 ಇರಬೇಕಪ್ಪ ಅಂತ ಹೇಳ್ತೀರಿ. ಸೀಟೇ ಫುಲ್ ಇದ್ದಪ್ಪ ಅಂತಂದ್ರೆ ಸಾಕಷ್ಟು ಟೀಚರ್ಸು ಎಲ್ಲರೂ ಇಲ್ಲೇನೂ ಇಲ್ಲರಿ. ಟೀಚರ್ಸು ಬಿಲ್ಡಿಂಗು ಇವುಗಳನ್ನು ನೀವು ಸಮರ್ಪಕ ಮಾಡಿದರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಟ್ಯಾಕ್ಸ್ ಸಾಕಷ್ಟು ತೊಗೋತೀರಿ ನೀವು. ಕರ್ನಾಟಕ ಸ್ಟೇಟ್ದು 4-5 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ತೊಗೋತೀರಿ. ಸೆಂಟ್ರಲ್ದಾಗ 50 ಲಕ್ಷ ಕೋಟಿ ಗಂಟೆ ಟ್ಯಾಕ್ಸ್ ತೊಗೊಳ್ತೀರಿ. ಯಾಕೆ ರೀ ನೀವು ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ? ಅದು ಜನನೂ ಕೇಳಬೇಕಾಗಿದೆ, ಕೇಳ್ತಾ ಇದ್ದಾರೆ ನಿಧಾನಕ್ಕೆ. ನಾವು 50% ರಿಸರ್ವೇಷನ್ ಇಟ್ವಿ, ಸ್ಕಾಲರ್ ಇದ್ದವರು ಸ್ಕಾಲರ್ಶಿಪ್ ಕೊಡ್ತೀವಿ. ಯಾರು ಕೊಡೋರು ಸ್ಕಾಲರ್ಶಿಪ್ಪ? ಹೆಚ್ಚು ಮಾರ್ಕ್ಸ್ ತೊಗೊಂಡವ್ರು. ಮತ್ತು ದಂಡ ಹುಡುಗರು ಕರೀದಂಗೆ ಅವ್ರು ಹೆಂಗೆ ಆಗ್ಬೇಕು, ಮೇಲಕ್ಕೆ ಬರಬೇಕು. ಮತ್ತು ಕೆಲವು ಶಾಲೆಯೊಳಗೆ ದಂಡ ಬಂದು ತೊಗೊಳ್ಳೋದೇ ಇಲ್ಲ ಅಲ್ಲೇ. ನೋವೇನ್ರಿ ಅದು ಸಂದರ್ಶನ ಅದು ಮಾಡಿ ನಿಮ್ಮ ಹುಡುಗ ಬ್ಯಾಡ್ರಿ ಅಂತ ಹೇಳೋದು, ದಂಡ ಕಂಡ್ರೆ ತೆಗೆದಾಗಿಬಿಡೋದು. ಹಾಗಾದ್ರೆ ದಡ್ಡರು ಅಭ್ಯಾಸದ ಆಸಕ್ತಿ ಇಲ್ಲದ ಮಕ್ಳು ಏನು ಮಾಡೋದಪ್ಪ? ಅದಕ್ಕೆ ಹೋಗ್ತಿರ ಈ ನಮ್ಮ ಮಧು ಬಂಗಾರಪ್ಪಗೆ ಆಗಿರ್ಬೋದು, ನಮ್ಮ MC ಬಿಡ್ರ ಪಾಪ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ ಸುಧಾಕರ್ ಅವರು, ಸಿದ್ದರಾಮಯ್ಯರು ಏನು ಉತ್ತರ ಬಿಡ್ತಾರೆ ಅದಕ್ಕೆಲ್ಲ. ಮತ್ತು ಎಲ್ಲ ರೆಡಿಯಾಗಿ ತಯಾರಾಗಿ ಬುದ್ಧಿವಂತರಾಗಿ ಶಾಲೆಗೆ ಹೋದ್ರೆ ಮತ್ತು ಶಾಲೆ ಅನ್ನೋದು ಅದಕ್ಕೆ ಎಲ್ಲ ಅನೇಕ ಪ್ರಶ್ನೆಗಳಿದ್ದಾವಿಲ್ಲ. ಆದರೂ ಹೆಣ್ಮಕ್ಳು 50% ರಿಸರ್ವೇಷನ್ ಇಟ್ಟಿದ್ದಕ್ಕಾಗಿ ಸಂತೋಷ ಪಡ್ಬೇಕಾಗ್ಯದ. ಯಾಕಂದರೆ ಏನೂ ಇದ್ದಾಗ ಏನೋ ಒಂದು ಅದಲ್ಲಪ್ಪ ಅನ್ನುವಂಥದ್ದು. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಏನೂ ಇಲ್ಲಿದ್ದು ಇಷ್ಟದ ಸಮಾಧಾನ ಮಾಡ್ಕೊಳ್ಳೋಂಥದ್ದು. ಬಟ್ ಇವಾಗಾದರೂ ಪ್ರಾಮಾಣಿಕವಾಗಿ ನಡೀತಾವ, ಪ್ರಾಮಾಣಿಕವಾಗಿ ಬಡ ಮಕ್ಕಳಿಗೆ ಸಿಗ್ತಾವ. ಡೊನೇಷನಿಂದ ಬಡ ಮಕ್ಕಳು ಶಾಲೆಗೆ ಕಲಿಕ್ಕೆ ಸಾಧ್ಯ ಇದನ್ನ. ಇವು ಅನೇಕ ವಿಷಯಗಳು ಇನ್ನೂ ಹಂಗೆ ಇದ್ದಾವೆ. ಅವೆಲ್ಲ ಒಂದು ರೀತಿ ಏನು ಅಂತಲ್ಲ, ನೀವು ಕತ್ತಲಲ್ಲಿ ನಾವೆಲ್ಲ ಹೋಗಿ ಕರಿಬೇಕು ಹುಡುಕಿದಂಗೆ ಆಗಿತ್ತು ನಮ್ಮ ಬಾಳೆ. ಕರಿಬೇಕು ಸಿಗಂಗಿಲ್ಲ, ಕತ್ತಲಾಗ ಓಡಾಡೋದು ಬಿಡುವಂಗಿಲ್ಲ, ಶಿಕ್ಷಣ ಸುಧಾರಿಸುವಂಗಿಲ್ಲ, ಬಡ ಮಕ್ಕಳಂತೆ ಶಾಲೆ ಕಲಿಯುವಂಗಿಲ್ಲ, ಇದ್ದವ್ರಂತೆ ಕರೆಸ್ಕೊಳ್ತಾರೆ, ಮತ್ತೆ ಮೇಲಕ್ಕೆ ಹೋಗ್ತಾರೆ. ಹೀಗಾಗಿ ಇವತ್ತು ಶಿಕ್ಷಣ ಏನಪ್ಪ ಅಂದ್ರೆ ದುಡ್ಡಿದ್ದವರು ಶಿಕ್ಷಣ, ದುಡ್ಡಿದ್ದವರು SLC ಆದರೆ ಬಿಸಿ ಊಟ ಉಣೋದು, SLC ಪಾಸಾಗಿನೂ ಮುಗೀತು, ಹೋಗು ಯಾವುದು ಕೆಲಸ ಮಾಡೋಗಪ್ಪ, ಕೂಲಿ ನಾಲಿ ಗೀಲಿ ಏನೇ ಮಾಡು, ಚಾಲನೆಗೆ ನೌಕರಿ ನೋಡು, ಅರಿಬೆ ಇರೋದವ ನೋಡು, ಕಿರಾಣಿ ಅಂಗಡಿಯಾಗ ಚಿಟ್ಕಡ್ತೀರಿ ನೋಡ್ರಿ ಶುರು. ಎಲ್ಲಾದ್ರೂ ಯಾವುದೋ ಬಾರು ಹೋಟೆಲ್ದಲ್ಲೇ ಕಪಾಪಿಸ್ತೋಳಿ ಅಂತ ಪ್ರಸಂಗ ಭಾಳ ಮಕ್ಕಳಿದ್ದಾರೆ ಇಲ್ಲೇ. ಇದ್ರ ಸಲುವಾಗಿ ಏನು ಚಿಂತನೆಗಳು ಯಾಕೆ ನಡೀತಾ ಇಲ್ಲ ಅಂತ ಇನ್ನೂ ಅನಿಸ್ತದೆ. ಆದರೂ ಖಾಸಗಿ ಶಾಲೆಗಳಲ್ಲೇ ಹೆಣ್ಣು ಹುಡುಗರಿಗೆ 50% ರಿಸರ್ವೇಷನ್ ಇಡಲೇಬೇಕಂತ ಕಡ್ಡಾಯ ಮಾಡಿದ್ದಾರೆ. ಈ ಸುತ್ತುವರೆಗೆ ನಾವು ಬೆಂಬಲ ಸೂಚಿಸಬೇಕು. ಆದರೆ ಅನುಷ್ಠಾನಕ್ಕೆ ಬಂದಾಗ ಮಾತ್ರ ಈ ಮಾಡಿದಂಥ ಒಂದು ಕಾನೂನು ಯಶಸ್ವಿ ಆದಂಗೆ ಮತ್ತು ವೇಳಾಪಟ್ಟಿ ಪ್ರಕಟ ಆಗಬೇಕು. ಜೊತೆಗೆ ಶುಲ್ಕ ರೇಟ್ ಇರ್ತದಿಲ್ಲ, ಅಷ್ಟೇ ತೊಗೋತಾರೋ ಇಲ್ಲೋ ಪರೀಕ್ಷೆ ಆಗಬೇಕು. ಎಲ್ಲ ಪೇರೆಂಟ್ಸ್ ಏನು ಮಾಡ್ತಾರೆ, ನಾಳೆ ಮಕ್ಕಳಿಗೆ ಆಡ್ತಾರೆ ಇವರು ಎಲ್ಲಿ ಕಿರಿಕಿರಿ ಅಂತೇಳಿ ಅವ್ರು ಹೇಳಿದಷ್ಟು ಕೊಟ್ಟು ಬಂದುಬಿಡ್ತಾರೆ ರೀ. ಭಾಳಷ್ಟು ಪೇರೆಂಟ್ಗಳು ಸಾಲ ಮಾಡೋದು ಕೊಟ್ಬಿಡ್ತಾರೆ ಅವ್ರು. ಆ ರೀತಿ ಕಿರಿಕಿರಿ ಆಗ್ತಿರೋದು ಪ್ರತಿಯೊಂದು ಈ ಪ್ರೈವೇಟ್ ಶಾಲೆಗಳಲ್ಲಿ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಏನೋ ಮಾಡಿದ್ದಾರೆ ಪ್ರಯತ್ನ ಸರ್ಕಾರ, ಅದಕ್ಕೆ ಬೆಂಬಲ ಸೂಚಿಸ್ಕೊತ. ಜೊತೆಗೆ ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ನೀವು ಎಲ್ಲ ಮಕ್ಕಳಿಗೆ ಫ್ರೀ ಎಜುಕೇಷನ್ ಮಾಡಿದ್ರೆ ಪ್ರಾಬ್ಲಮ್ಮು ಬರೋದಿಲ್ಲ. ಮತ್ತು ಟೀಚರ್ ತಿಂಗಳು ಒಂದು 15-20 ಸಾವಿರ ಪೇಮೆಂಟ್ ಸಿಗ್ತದೆ. ಎಲ್ಲ ಟೀಚರ್ಗಳು ಈ ಒಂದು ಸೀಟಿಂದ ಇದು ಪಾಸ್ ಆದಂಥ ಮಕ್ಕಳು ಅವ್ನು ತಯಾರು ಮಾಡ್ತಾರೆ ನಮ್ಮ ಮಕ್ಕಳನ್ನ. ಭವಿಷ್ಯ ಚಲೋ ಆಗ್ತದೆ. ಎಲ್ಲಿವರೆಗೆ ಶಿಕ್ಷಣ ಶುದ್ಧ ಆಗೋದಿಲ್ಲ, ಈ ದೇಶದ ಬಡತನ ಹೋಗೋದಿಲ್ಲ, ಈ ದೇಶದ ನಿರುದ್ಯೋಗ ಹೋಗೋದಿಲ್ಲ. ಇದಂತೆ ಸತ್ಯನ ಅಂತ ಹೇಳ್ತಾ ಹೆಣ್ಮಕ್ಳ ವ್ಯವಸ್ಥೆ ಕಡ್ಡಾಯ ಇಟ್ಟಿದ್ದು ಬೆಂಬಲಿಸ್ತಾ ಇನ್ನೂ ಅನೇಕ ಸುಧಾರಣೆ ಬರಲಿ ಅಂತ ಹಾರೈಸುತ್ತಾ ನಮ್ಮ ಅನಿಸಿಕೆ ಮಾತು ನಿಮ್ಮೊಂದಿಗೆ ಮಾತಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬಾರ್ದು. H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ಒಂದು